ನೋಡ್ರಿ ವಿದ್ಯಾರ್ಥಿಗಳೇ, ಇವುಗಳಲ್ಲಿ ಯಾವುದು ದೊಡ್ಡದು? ಇವುಗಳಲ್ಲಿ ಯಾವುದು ದೊಡ್ಡದು ದಶಮಾಂಶದಾಗ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ತದ. ಒಂದು ಗಣಿತನ ನಾನು ತೋರಿಸಿದ ಅಂತಂದ್ರೆ ನೀವೆಲ್ಲರೂ ಮುಂದಿನ ಗಣಿತಗಳು ಮಾಡಬೇಕಾಗ್ತದೆ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ದಶಮಾಂಶದಲ್ಲಿ ಯಾವುದು ದೊಡ್ಡದು? ಏನು 0.1 ದೊಡ್ಡದು, ಏನು 0.045 ದೊಡ್ಡದು, ಏನು 0.089 ದೊಡ್ಡದು, ಏನು 0.09 ದೊಡ್ಡದು? ಇದನ್ನು ನಾವು ಹೆಂಗೆ ಕಂಡು ಹಿಡಿಬೇಕು ನೋಡಿ. ಹಚ್ಕೋರಿ ಅದು 0.1 0.1 ಬಿ ಎಷ್ಟದ? 0.045 ಅದ. ಸಿ ಎಷ್ಟದ? 0.89 ಅದ. ಆಮೇಲೆ ಡಿ ಎಷ್ಟದ? 0.09 ಅದ. ಈಗಂತೂ ನೀವೆಲ್ಲರೂ ತಿಳ್ಕೊಂಡ್ರಿ, ನೋಡಿದರಿ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಆ ಸ್ಥಾನ ಬೆಲೆಗಳನ್ನು ಒಂದೇ ಮಾಡ್ಕೋಬೇಕು. ಏನೋ ಸ್ಥಾನ ಬೆಲೆಗಳನ್ನು ಒಂದೇ. ಇಲ್ಲಿ ನೋಡ್ರಿ, ಬಿಂದುದ ಮುಂದೆ 3 ಸ್ಥಾನ ಅದ ಅಂದ್ರೆ ಇದನ್ನು ನಾವು ಬಿಂದುದ ಮುಂದೆ 3 ಸ್ಥಾನ ಮಾಡ್ಕೋಬೇಕು. 3 ಸ್ಥಾನ ಮಾಡ್ಕೋಬೇಕಂದ್ರೆ 0 ಕೊಟ್ಕೊಂಡ್ಬಿಡು. ಇದು ಹೆಂಗಾದ್ರೂ 3 ಸ್ಥಾನ ಅದ. ಈ 3 ಸ್ಥಾನ ಆಗೈತೆ ನೋಡ್ರಿ. ಇದು 3 ಸ್ಥಾನ ಅದ. ಇದು 3 ಸ್ಥಾನ ಮಾಡ್ಕೋಬೇಕು. ಈಗ ನೀವು 0.09 ಒಂದು 0 ಕೊಟ್ಟು ಸ್ಥಾನ ಮಾಡ್ಕೊಂಡ್ರಿ. ಈ 3 ಸ್ಥಾನಗಳು ಸೇಮ್. ಇಲ್ಲಿ ದಶಾಂಶದಂಶ, ಸಹಸ್ರಾಂಶ ಆಯ್ತು, 1 2 3 ಆಯ್ತು, 1 2 3 ಸ್ಥಾನ ಆಯ್ತು, ಇಲ್ಲಿ 3 ಸ್ಥಾನ ಆಯ್ತು. ಈಗ ದಶಮಾಂಶ ತೆಗೆದು ಬಿಡಿ. ದಶಮಾಂಶ ತೆಗೆದಾಗ ಇದು ಎಷ್ಟಾಯ್ತು? 100 ಆಯ್ತು. ಇದು ದಶಮಾಂಶ ತೆಗೆದ್ರೆ 45 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 89 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 90 ಆಯ್ತು. ನೋಡಿ, ಯಾವುದು ದೊಡ್ಡದ? ಇದ್ರಾಗ ಅಂಕಿ ಯಾವುದು ದೊಡ್ಡದ? ಏನು 100 ಅದ. 100 ದೊಡ್ಡದ, ಮೂಲ 1 ಆಯ್ತು. 0.1 ಏನು? ಎ ದೊಡ್ಡದು. ಆಮೇಲೆ ಇದನ್ನು ಏರಿಕೆ ಕ್ರಮದಾಗ ಇಳಿಕೆ ಕ್ರಮದಾಗ ಬರೀರಿ ಅಂದ್ರೆ, ಇಳಿಕೆ ಕ್ರಮದಾಗ ಬರೀರಿ ಅಂದ್ರೆ ಮೊದಲು 100 ಬರೀರಿ, 0.1 ಬರೀರಿ, ಆಮೇಲೆ 0.9 ಬರೀರಿ, ಆಮೇಲೆ 0.89 ಬರೀರಿ, ಆಮೇಲೆ 0.45. ಇಳಿಕೆ ಕ್ರಮದಾಗ ಬರೀರಿ. ಇದೇ ಪದ್ಧತಿ ಪ್ರಕಾರ ಮಾಡಿ ಇಳಿಕೆ ಕ್ರಮನೂ ಮಾಡಬಹುದು ನೀವು. ಈಗ ನೋಡ್ರಲ್ಲ, ಇಳಿಕೆ ಕ್ರಮ ಈಗ ಅತಿ ದೊಡ್ಡದದ. ಈಗ ದೊಡ್ಡದೇನಾಯ್ತು? 100 ಆಯ್ತು. 0.1 ಆಯ್ತು. ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಯಾವುದು? ಇದು 0.09 ಇಡೋದು. ಏರಿಕೆ ಕ್ರಮ ಇಳಿಕೆ ಕ್ರಮನೂ ತಿಳ್ಕೊರಿ ಈಗಿಂದೆ. ಅದಾದಿಂದ ಇದು ಇದು ಏರಿಕೆ ಕ್ರಮ. ಇಳಿಕೆ ಕ್ರಮ, ಏರಿಕೆ ಕ್ರಮ ಅಂದ್ರೆ ಚಿಕ್ಕದು ಮೊದಲು ಇದು, ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಇದು, ಇದನ್ನು ಬರಿಬೇಕು. ಆಮೇಲೆ ಅದಕ್ಕಿಂತಲೂ ಅದು ದೊಡ್ಡದು, ಅದಕ್ಕಿಂತಲೂ ಇದು ದೊಡ್ಡದು. ಹಿಂಗೆ ಏರಿಕೆ ಕ್ರಮ ಇಳಿಕೆ ಕ್ರಮ ಬಂದಾಗ ನೀವು ಭಾಳ ಸರಳ ಆಗ್ತದೆ ಈ ಪದ್ಧತಿ. ಈಗ ನಾನು ದೂರ ಸರ್ದನ್ನು ಯಾವುದು ದೊಡ್ಡದು ಉಳ್ಕೆದು ಕಂಡು ಹಿಡಿಯಿರಿ. ಆಮೇಲೆ ವಿಡಿಯೋ ಆನ್ ಮಾಡ್ರಿ, ಚೆಂದಂಗೆ ತಿಳಿಸ್ತದ. ಲಕ್ಷ್ಯ ಕೊಟ್ಟು ನೋಡ್ರಿ. ಏರಿಕೆ ಕ್ರಮ ಇಳಿಕೆ ಕ್ರಮ ಬರಬೇಕಾಯ್ತು ಅಂತಂದ್ರೆ ಈಗ ನೀವು ದಶಮಾಂಶ ಯಾವ್ದು ದೊಡ್ಡದು ಯಾವುದು ಚಿಕ್ಕದು ಎಲ್ಲ ಕಂಡು ಹಿಡಿಬೇಕಾಗ್ತದೆ. ತಿಳಿತಿಲ್ಲ? ದೊಡ್ಡದು ಚಿಕ್ಕದು ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೇನೆ ನಾವು? 0.45 ಉತ್ತರ ಸಂಖ್ಯೆ. 0.45 ಅತಿ ಚಿಕ್ಕದು ಬಿ, ಅತಿ ದೊಡ್ಡದು ಎ. ಚಿಕ್ಕದು ಕೇಳ್ಬೋದು, ದೊಡ್ಡದು ಕೇಳ್ಬೋದು. ದೊಡ್ಡದು ಕೇಳ್ಯಾಂದ್ರೆ ಎ ಹಚ್ಚರಿ, ಅತಿ ಚಿಕ್ಕದು ಯಾವ್ದಂದ್ರೆ ಬಿ ಹಚ್ಚರಿ. ಯಾವುದೇ ಒಂದು ಗಣಿತಗಳನ್ನ ಮಾಡುವಾಗ ಹೇಳಾಗ ಲಕ್ಷ್ಯ ಕೊಡ್ತಾವೆ. ದಶಮಾಂಶನ ಸ್ಥಾನ ಮೇಲೆ ಹಾಕೋಬೇಕು. ಸ್ಥಾನ ಮೇಲೆ ಹೆಂಗೆ ಹಾಕೋಬೇಕಂದ್ರೆ 0 ಇಟ್ಟು ಸ್ಥಾನ ಮೇಲೆ ಈಕ್ವಲ್ ಮಾಡ್ಕೋಬೇಕು. ಈಗ ಮುಂದಿನ 3 ಮಾದರಿ ಕೊಟ್ಟನು ಮಾಡ್ರಿ. ನೋಡ್ರಿ, ಆಗ್ಯದ ಮಾಡೋದು. ವಿಡಿಯೋ ಆನ್ ಮಾಡ್ರಿ. ನೋಡ್ರಿ, 3.9 ಎ 3.9, ಬಿ 3.09, ಸಿ 3.009, ಡಿ 0.309. ಅತಿ ಹೆಚ್ಚು ಸ್ಥಾನ ಇದ್ದದ್ದು ಯಾವುದು? ದಶಮಾಂಶದ ಮುಂದೆ ಇದು ಯಾವ ಸ್ಥಾನ ಹೆಚ್ಚದ? ಎಲ್ಲ ಕಡೆ 3 ಅದ. ಇದು 3 ಅದ, ಇದು 3 ಅದ. ಈಗ ನಾವೇನು ಮಾಡಬೇಕು? ಎಲ್ಲ 3 ಸ್ಥಾನ ಮಾಡ್ಕೋಬೇಕು. 3 ಸ್ಥಾನ ಹೆಂಗೆ ಮಾಡ್ಕೋಬೇಕಂದ್ರೆ ನೋಡ್ರಿ, 9 2 0 ಕೊಡ್ರಿ. ಇದಕ್ಕೆ ನೋಡ್ರಿ 3.090 ಮಾಡ್ಕೋರಿ. 3 ಸ್ಥಾನ ಅದು. ಇದು ಹೆಂಗಾದರೂ 3 ಸ್ಥಾನವ.
0.09 3 ಸ್ಥಾನವ, ಇದಕ್ಕೂ 3 ಸ್ಥಾನವ. ಈಗೆಲ್ಲ 3 ಸ್ಥಾನ ಮಾಡ್ಕೊಂಡ್ರಿ. ಈಗ ನೀವು ಈಗ ದಶಮಾಂಶ ತೆಗೆದು ಬಿಡ್ರಿ. 3900. ಇದನ್ನ ದಶಮಾಂಶ ತೆಗೆದ್ರೆ 30 90. ಇದನ್ನ ದಶಮಾಂಶ ತೆಗೆದ್ರೆ 3009. ಇದನ್ನ ದಶಮಾಂಶ ತೆಗೆದ್ರೆ 309. ಏನ ದೊಡ್ಡ ಅಂಕಿ ಯಾವುದು? 3900 ದೊಡ್ಡದು, ಎ ದೊಡ್ಡದಾಗ್ತದ. ಆದ್ದರಿಂದ ಉತ್ತರ ಯಾವುದು? ಎ ಏನು ಬಂದದ? ಇಲ್ಲಿ 0.1 ಬಂದದ. ಇಲ್ಲಿ ಎ 3.9 ಎ. ಹೆಚ್ಚಾಗಿ ಏನಾಗಿ ಉತ್ತರ ಕೂಡಿಸಿರ್ತೀವಿ ನಾವು ಗಡಿಬಿಡಿಯಾಗ. ಇವು ಮಾದರಿ ಎಲ್ಲ ನಾವು ಹಾಕಿರ್ತೀವಿ. ಯಾವುದು ದೊಡ್ಡದು ಮುಂದಿಂದ ನೀವು ಕಂಡು ಹಿಡೀರಿ ನೋಡೋಣ. ಯಾವುದು ದೊಡ್ಡದು ಕಂಡು ಹಿಡೀರಿ. ಇಷ್ಟು ತಿಳಿಸಿದ್ದೀನಿ. ಎರಡನೇದು ತಿಳಿಸಿದ್ನಾಗ ಈ ಮುಂದಿನ 3 4 ನೀವು ಮಾಡಬೇಕು. ವಿಡಿಯೋ ಆನ್ ಮಾಡ್ರಿ. ಹಾಂ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಎ 1.2 ದೂರ ಇಟ್ಕೋರಿ. ಬಿ 0.980. ಸಿ 1.88. ಡಿ 1.008. ದಶಮಾಂಶದಿಂದ 3 ಸ್ಥಾನವ. ಎಲ್ಲ 3 ಸ್ಥಾನ ಮಾಡ್ಕೊರಿ. 1.2 2 ಸ್ಥಾನ ಅಂದರೆ 2 0 ಕೊಟ್ಕೊರಿ. ಇದು ಹೆಂಗಾದರೂ 983 ಸ್ಥಾನ ಅದ. ಇದನ್ನು 3 ಸ್ಥಾನ ಮಾಡ್ಕೊರಿ. 3 ಸ್ಥಾನ 2 0 ಕೊಟ್ಕೊಂಡು ಬಿಡ್ಬೇಕು. ಆಮೇಲೆ ಇದು ಹೆಂಗಾದರೂ 3 ಸ್ಥಾನ ಅದ. ದಶಮಾಂಶ ತೆಗೀರಿ. ಇದು 1200 ಆಯ್ತು ದಶಮಾಂಶ ತೆಗೆದಾಗ. ಇದನ್ನು ದಶಮಾಂಶ ತೆಗೆದ್ರೆ 980 ಆಯ್ತು. 980 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 1800 ಆಯ್ತು. ಇದನ್ನು ದಶಮಾಂಶ ತೆಗೆದ್ರೆ 1008 ಆಯ್ತು. ಏನು ಎಲ್ಲ ಈ ಬೋರ್ಡ್ ಬರೀ ದೊಡ್ಡದೇ ಕಂಡು ಹಿಡಿಬೇಕಾಗಿದೆ. ನೀವು ಯಾವ್ದು ಅಂಕಿ ದೊಡ್ಡದ ಇದರ ನೋಡ್ರಿ. 1800 ಅದ. ಎ ಬಿ ಸಿ ದೊಡ್ಡದು 1 ಬಿಂದು. ಸಿ ದೊಡ್ಡದು. ಸಿ ದ ಸ್ಥಾನ ಏನದ 1.8 ದೊಡ್ಡದು. ನೋಡ್ರಿ ಹೆಂಗೆ ಕಂಡು ಹಿಡಿಬೇಕನ್ನೋದು ಈಗ ತಿಳಿಲಿಕ್ಕೆ ಹತ್ತದ ನಿಮಗೆ. ಇದರಾಗ ಯಾವ್ದು ದೊಡ್ಡದು? ಎ 0.9. ಬಿ 1. ಸಿ 0.8. ಡಿ 0.09. ಅತಿ ಹೆಚ್ಚು ಸ್ಥಾನ 2. ಇದನ್ನ ಈಗ ತಳ ಮಾಡ್ಕೊರಿ. 0.92 ಸ್ಥಾನ ಮಾಡ್ಕೊರಿ. 1.002 ಸ್ಥಾನ ಮಾಡ್ಕೋಬೇಕಿಲ್ಲಿ ನೀವು. ಇಲ್ಲಂದ್ರೆ ಈಕ್ವಲ್ ಮಾಡ್ಕೊಳ್ಳೇಬೇಕು. ಇದನ್ನು 2 ಸ್ಥಾನ ಮಾಡ್ಕೊರಿ. 1 0 ಕೊಟ್ಟು ಮಾಡ್ಕೋಬೇಕು. ಇದಕ್ಕೆ 2 ಸ್ಥಾನ ಹೆಂಗಾದರೂ ಅದು ಎಲ್ಲದಕ್ಕೂ 2 ಸ್ಥಾನ ಆದ್ರಿಂದ ದಶಮಾಂಶ ತೆಗೆದು ಬಿಡ್ರಿ. ಇದು 90 ಆಯ್ತು. ಇದು 100 ಆಯ್ತು. ಇದು 80 ಆಯ್ತು. ಇದು 9 ಆಯ್ತು. ಅತಿ ಚಿಕ್ಕದು ಯಾವುದು? 9. 0.09 ಅತಿ ಚಿಕ್ಕದು. ಅತಿ ದೊಡ್ಡದು ಯಾವುದು? 100. ಮೂಲ ಸಂಖ್ಯೆ 1. ಉತ್ತರ ಸಂಖ್ಯೆ ಬಿ. ಉತ್ತರ ಸಂಖ್ಯೆ ಬಿ. ಉತ್ತರ 1. ನೋಡಿ, ಈ ಎಲ್ಲ ನಿಮಗೆ ತಿಳಿದದ. ಮುಂದೆ ಸಣ್ಣ ಕೇಳ್ತದ. ಇನ್ನು ಇದನ್ನು ಕಲಿಯೋದ್ರಿಂದ ಏನು ಫಾಯ್ದೆ ಅದ ಅಂದ್ರೆ ಏರಿಕೆ ಕ್ರಮ ಇಳಿಕೆ ಕ್ರಮ ಬರಿಬೇಕಾಗ್ತದೆ. ನೀವು ಸ್ಥಾನ ಮೇಲೆ ಹಾಕಿದಾಗೆ ಗುರುತಾಗ್ತದ. ಈಗ ಸ್ಥಾನ ಮೇಲೆ ಹಾಕಿದ ದೊಡ್ಡದು ಯಾವುದು ಸಣ್ಣದು ಯಾವುದು ಅನ್ನೋದು ನಿಮ್ಗೆ ಗುರುತಾಯ್ತು. ಕೇಳ್ತಾನ. ಇದ್ರಾಗ ಅತಿ ದೊಡ್ಡದು ಯಾವುದು? ಇದು. ಅತಿ ಚಿಕ್ಕದು ಯಾವುದು? ಇದು. ಇದರ ಮೂಲ ಸ್ಥಾನ ಬಿ. ಆಮೇಲೆ ಇದ್ರಾಗ ಯಾವುದು ದೊಡ್ಡದು? ಎ ದೊಡ್ಡದು. ಅತಿ ಚಿಕ್ಕದು ಯಾವುದು? 390. ಚಿಕ್ಕದ ಮೂಲ ಸ್ಥಾನ 0.309. ಇದು ಸಣ್ಣದು. ಅದರ ದೊಡ್ಡದು ಯಾವುದು? 1.8. 1800 ಆಗ್ತದೆ. 1.8 1800 ಆಯ್ತು. ಅತಿ ಚಿಕ್ಕದು ಯಾವುದು? 980. ಮೂಲ ಸ್ಥಾನ 0.980. ಹೀಗೆಲ್ಲ ಸ್ಥಾನ ಬೆಲೆಗಳನ್ನ ಹಾಕೊಂಡು ಕಂಡು ಹಿಡಿಬೇಕು. ಮುಂದಿನ ಲೆಕ್ಕ ನೀವು ಮಾಡಿ.